ಸೊ ನಾವು ಅವರಿಗೆ ಕ್ರಾಸ್ ಪೈಪ್ ಕೇಳಿದ್ವು. ಸೊ ಎಂಡ್ ಕ್ಯಾನ್ ಕ್ರಾಸ್ ಸುಪ್ರಾ ಥರ ಕ್ರಾಸ್ ಬರಲಿ ಅಂತ. ಸೊ ಇದು ನಮ್ಮ ಕ್ರಾಸ್ ಪೈಪು, ಇದಕ್ಕೆ ಸೆಟ್ಟಿಂಗ್ ಮಾಡಿ ಹಾಕ್ತಾರೆ. ಇದು ಎಕ್ಸಾಸ್ಟ್ ಟಿಪ್ಪು. ಆಲ್ಮೋಸ್ಟ್ ಬಿಚ್ ಆಯಿತು, ಹಿಂದೆಲ್ಲ ಬಿಚ್ಬಿಟ್ಟಿದ್ದಾರೆ. ಸ್ಟಾಕ್ ತೆಗ್ದಿಕ್ಕಿದ್ರಾಗಲೇ. ಇಲ್ಲಿ ಸ್ಟಾಕ್ ಇಲ್ಲಿದೆ ಪೂರ್ತಿ. ವಿಟೆಕ್ ಡಬಲ್ ಟಿಪ್ಪು ಮತ್ತು ಸ್ಟಾಕ್ ಮಿಡ್ ಪೈಪು. ಹೆಡರ್ನ ಫಿಟ್ ಮಾಡಿಲ್ಲ, ಇಲ್ಲೇ ಇದೆ. ಸರ್ ಮಾಡ್ಬಿಟ್ರಿ ಇವಾಗ ಕಂಪ್ಲೀಟ್ ಡೈರೆಕ್ಟ್ ಹೆಡರ್ಸ್. ಇವಾಗ ಸೊ ತೆಗ್ದ್ಬಿಟ್ರು, ಸ್ಟಾಕ್ ಕಂಪ್ಲೀಟ್ ಆಗಿ ರಿಮೂವ್ ಆಗಿದೆ. ಬಿಸಿ ಇದೆ, ಅದಕ್ಕೆ ಎತ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಡೂಮಿನ ಕೂರಿಸ್ಬೇಕು ಎಲ್ಲೆಡೆ, ಪೈಪ್ ಮಾತ್ರ ಕೊಡ್ಸಿರೋದಿನ್ನ. ಇದು ಬರೀ ಮಿಡ್ ಪೈಪ್ ಸೌಂಡ್ ಅಷ್ಟೇ, ಇನ್ನೂ ಎಂಡ್ ಕ್ಯಾನ್ ಹಾಕಿಲ್ಲ. ಇವಾಗ ಎಂಡ್ ಕ್ಯಾನ್ದು ಟಿಪ್ಪು ಕೂರಿಸ್ತಾ ಇದ್ದಾರೆ. ಇದು ಮೇಲೆ 5 ಇಂಚ್ ಸ್ಟೇನ್ಲೆಸ್ ಸ್ಟೀಲ್ ಬರುತ್ತೆ. ಇದನ್ನು ರೆಡಿ ಮಾಡಿ ಇದಕ್ಕೊಂದು ಬೆಂಡ್ ಕೊಟ್ಟು ಕ್ರಾಸ್ ಮಾಡಿ ಗಾಡಿ ಕೂರಿಸ್ತಾರೆ. ಸೆಟ್ ಮಾಡ್ಕೊಂಡಿರಲ್ಲ ಯಾವ ಥರ ಬೇಕು ಆ ಥರ ಇವಾಗ ಕೂರಿಸ್ತಾರೆ. ರೆಡಿ ಮಾಡ್ತಾ ಇರೋದು. ನೋಡಿ ಗಮನವಾಗಿದೆ. ನಾನೆಲ್ಲ ಬರೋಣ ಇಸ್ಕೊಂಡು ಪಕ್ಕ ಒಬ್ಬರೊಳೊಬ್ಬರು 8% ಇರ್ತಾನೆ, ಅಲ್ಲ 10% ಅವ್ರದ್ದು ರೆಡಿ ಆಗಿದೆ. ಲಾಸ್ಟ್ ಒಂದು ಎಂಡ್ ಮಫರ್ ಮಾತ್ರ ಕೊಡಿಸ್ಬೇಕಾಗಿರೋದು. ಒಳಗಿಂದೆಲ್ಲ ಕ್ಲೀನ್ ಮಾಡಿಲ್ಲ. ಇದು ಬೆಂಡ್ ಪೈಪು.